ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಂಗಾರಮ್ಮ ಅವ್ರ ಕಂಡೀಷನ್ ಹೇಗಿದೆ? ದೇವ್ರ ದಯೆಯಿಂದ ನಮ್ಮ ಅತ್ತೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಿದೆ ಮೇಡಮ್. ಗುಡ್. ವಿಷಯ ಕೇಳಿ ನಂಗೂ ಖುಷಿ ಆಯ್ತು. ನಮ್ಮವ್ವ ಇದುವರೆಗೂ ಶಕ್ತಿ ಮೀರಿ ಸಾವಿರಾರು ಜನಕ್ಕೆ ಸಹಾಯ ಮಾಡಾರ ಮೇಡಮ್. ನಮ್ಮವ್ವಂಗೆ ಏನೂ ಆಗಿಲ್ಲ. ಈ ನಂಬಿಕೆ ಸದಾ ಹೀಗೆ ಇರ್ಲಿ. ನಾನೀಗ ಇಲ್ಲಿಗೆ ಬಂದಿದ್ದ ಕಾರಣ ಏನಂದ್ರೆ, ಬಂಗಾರಮ್ಮ ಅವ್ರ ಈ ಕಂಡೀಷನಿಗೆ ಕಾರಣ ರಾಜ ಹುಲಿ ಅಲ್ಲ. ಏನು ಹೇಳ್ತಿದ್ದೀರಾ? ಅವನ್ನ ಅರೆಸ್ಟ್ ಮಾಡುವಾಗ ಅವ್ನು ಏನ್ ಹೇಳಿದ್ನೋ ಅದ್ ನಿಜ. ಬಂಗಾರಮ್ಮ ಅವ್ರಿಗೆ ಫೈರ್ ಆಗಿರೋ ಬುಲೆಟ್ ರಾಜ ಹುಲಿ ಗನ್ನಿಂದ ಫೈರ್ ಆಗಿಲ್ಲ. ಮೇಡಮ್, ಅವ್ನು ಶೂಟ್ ಮಾಡಿರೋದನ್ನ ನಾವೆಲ್ಲ ಕಣ್ಣಾರೆ ನೋಡಿದೀವಿ. ನೀವು ನೋಡಿದ್ರೆ ಅವನಲ್ಲ ಅಂತ ಹೇಳ್ತಿದ್ದೀರಾ? ನೀವು ನೋಡಿರೋದ್ ನಿಜ, ಆದ್ರೆ ಅಟ್ ದ ಸೇಮ್ ಟೈಮ್ ಬೇರೆ ಕಡೆಯಿಂದ ಬುಲೆಟ್ ಫೈರ್ ಆಗಿದೆ. ಏನ್ ಮೇಡಮ್, ನನ್ನಿಂದ ಎಲ್ಲ ರಾಜ್ಯ ಹುಲಿಗೆ ತೊಂದರೆ ಆಗ್ತದೆ ಅಂತ ದಿಕ್ ತಪ್ಸಕ್ ನೋಡ್ತಿದ್ದೀರಾ? ನಾನು ಯಾಕೆ ಸುಳ್ಳು ಹೇಳಿ ಕಂಟಿ? ನಾನು ಪ್ರೂಫ್ ಸಮೇತ ಬಂದಿದ್ದೀನಿ. ಇಲ್ಲಿ ನೋಡಿ. ರೀ, ಇದೇ ವ್ಯಕ್ತಿ ತಾನೆ ಅವತ್ತು ಅತ್ತೆ ವಾರ್ಡಿಂದ ಆಚೆ ಓಡೋಗಿದ್ದು? ಹೌದು, ಇದೇ ಬಟ್ ಹಾಕೊಂಡಿದ್ದ. ವಾಟ್? ಏನ್ ಹೇಳ್ತಿದ್ದೀರಾ? ಹೌದು ಮೇಡಮ್, ಅದೇ ವ್ಯಕ್ತಿನೇ. ನಾವು ಅವನು ರಾಜ ಹುಲಿ ಅಂತ ಅನ್ಕೊಂಡಿದ್ವಿ. ನೋ, ಇದು ರಾಜ ಹುಲಿ ಕೆಲಸ ಅಲ್ಲ. ಟೈಮಿಂಗ್ ನೋಡ್ಕೊಂಡು ಯಾರೋ ಬೇರೆಯವರು ಬುಲೆಟ್ ಫೈರ್ ಮಾಡಿದ್ದಾರೆ. ರಾಜ ಹುಲಿ ಕಣ್ಮುಂದೆ ಇದ್ದಿದ್ರಿಂದ ನೀವೆಲ್ಲ ರಾಜ ಹುಲಿನೇ ಫೈರ್ ಮಾಡ್ದ ಅಂತ ತಪ್ಪು ತಿಳ್ಕೊಂಡಿದ್ದೀರಾ. ಹಂಗಾರೆ ಬಂಗಾರನ ಈ ಸ್ಥಿತಿಗೆ ತಂದಿದ್ದ ಪಾಪಿ ಯಾರು ಮೇಡಮ್? ಅದೇ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆ ವ್ಯಕ್ತಿ ಇಲ್ಲಿಗೂ ಬಂದಿದ್ದಾನೆ ಅಂದ್ರೆ ಇಟ್ಸ್ ಆಲ್ ಪ್ಲಾನ್ಡ್. ಬಂಗಾರಮ್ಮ ಅವ್ರು ಸತ್ತಿದಾರೋ ಇಲ್ವೋ, ಇನ್ ಕೇಸ್ ಬದುಕಿದ್ರೆ ಅವ್ರಿಗೇನಾದ್ರೂ ತೊಂದರೆ ಮಾಡಬೇಕು ಅಂತಾನೆ ಬಂದಿದ್ದ ಅನ್ಸುತ್ತೆ. ಮೇಡಮ್, ಹಾಗಾದ್ರೆ ಇವಾಗ ಏನ್ ಮಾಡೋದು? ಅತ್ತೆ ಹುಷಾರಾಗೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಮತ್ತೆ ಅವ್ನು ಇಲ್ಲಿಗೆ ಬಂದು ತೊಂದರೆ ಮಾಡಿದ್ರೆ? ಹಂಗೇನಾದ್ರೂ ಆದ್ರೆ ತಲೆ ಕಡಿಯೋದಂತೂ ಗ್ಯಾರಂಟಿ.